ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪವಿತ್ರ ವಾಪಸ್ ಬಂದು ಶಿಖಂಡಿ ಅನ್ನೋ ಮೂವಿಗೆ. ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಬಿಕಾಸ್ ಮಂಗಳಮುಖಿ ಅವರ ಸ್ಟ್ರೆಂತು, ಅವ್ರ ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ನೀತು ಅವ್ರು ಮಾಡಿದ್ದಾರೆ, ನಿಖಿತಾ ಮಾಡಿದ್ದಾರೆ, ನಮ್ಮ ರಾಘು ಮಾಡಿದ್ದಾರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮ್ ಮಾಡಿದ್ದಾರೆ ಈ ಮೂವಿನಲ್ಲಿ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿ ಹೋಗಿ ಅಂತ ಹಾರೈಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತಾನೇ ನಾವು ಶಿಖಂಡಿ ಪ್ರೀಮಿಯರ್ ಶೋ ನೋಡ್ಕೊಂಡ್ಬಂದ್ವಿ. ಅದ್ಭುತವಾಗಿದೆ. ಒಂದು ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳ್ಬೋದು. ಒಂದು ಮಂಗಳಮುಖಿಯ ದೈವಶಕ್ತಿ ಏನು ಅಂತೇಳಿ ನಮ್ಮ ಗುರುಮೂರ್ತಿ ಸುನಾಮಿ ಅವರು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ನಾ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾಗಳು ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾನು ನೋಡಿ. ಆಮೇಲೆ ಹೆಚ್ಚಿಗೆ ಇದರಲ್ಲಿ ಮಂಗಳಮುಖಿ ಅವ್ರ ಬಗ್ಗೆ ಒಂದು ತುಂಬ ವಿಶೇಷವಾಗಿ ಇದನ್ನು ಒಂದು ಬಿಂಬಿಸಿದ್ದಾರೆ. ಇಂಥ ಸಿನಿಮಾಗಳು ತುಂಬ ದಿನ ಆಗಿತ್ತು ಬರದೆ. ಈ ಒಂದು ಕಂಟೆಂಟರ್ ಅಂತ ಒಂದು ಸಿನಿಮಾ ಅಂತೇಳಿ ನಾನು ಮನಸ್ಸಾರೆ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನ್ನದೇ ಒಂದು ಸಾಹಿತ್ಯ ಸಂಗೀತದ ಒಂದು 3 ಗೀತೆಗಳಿದ್ದಾವೆ. ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ. 15ನೇ ತಾರೀಕು ಬಿಡುಗಡೆ ಆಗ್ತಿದೆ ಕರ್ನಾಟಕ ರಾಜ್ಯಾದ್ಯಂತ. ಗುರುಮೂರ್ತಿ ಸರ್, ನಿಮಗೆ ಒಳ್ಳೆಯದಾಗಲಿ ಈ ಸಿನಿಮಾದಿಂದ. ನಾನು ಇದೀಗ ತಾನೇ ಶಿಖಂಡಿ ಅನ್ನೋ ಮೂವಿನ ಒಂದು ಪ್ರೀಮಿಯರ್ ಶೋಗೆ ನಮ್ಮ ನಿರ್ದೇಶಕರಾದ ವಿ ಗುರುಮೂರ್ತಿ ಅವರು ಕರ್ಕೊಂಬಂದು ತೋರಿಸಿದ್ದಾರೆ. ಅವರ ಕಲ್ಪನೆ ಒಂದು ಅದ್ಭುತವಾಗಿದೆ. ನನಗೆ ಮೊದಲು ಮಾರಕಾಸ್ತ್ರ ಅನ್ನೋ ಒಂದು ಸಿನಿಮಾ ಮಾಡಿಕೊಟ್ರು. ಆವಾಗಲೇ ನಾನು ಅವರ ಆ ಕಲ್ಪನಾ ಶಕ್ತಿಗೆ ನಾನು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಅವರಿಗೆ. ಈ ಸಿನಿಮಾ ಶಿಖಂಡಿ ಸ್ಟಾರ್ಟಿಂಗಿಂದ ಇಂಟರ್ವಲ್ವರೆಗೂ ಒಂದು ಏನು ಕಾಮಿಡಿ ಸಮೇತ ತೊಗೊಂಡೋಗ್ತಾರೆ. ಇಂಟರ್ವಲ್ ಇಷ್ಟು ಬೇಗ ಬಂದ್ಬಿಡ್ತಾ ಅನ್ನಿಸ್ತು, ಅಷ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಶುರುವಾಗುತ್ತೆ ಶಿಖಂಡಿಯ ಒಂದು ಅವತಾರ ಏನಿದೆ, ಅದರ ಶಕ್ತಿ ಏನು ಅಂತ. ಅವರ ಕಲ್ಪನೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರುಮೂರ್ತಿ ಅವರಿಗೆ. ಅದ್ಭುತ ನಿರ್ದೇಶಕರು. ಆ ಒಂದು ಏನು ಶಿಖಂಡಿ ಅವರ ಒಂದು ಶಕ್ತಿ ಇದೆ, ಅದನ್ನು ಸ್ಕ್ರೀನ್ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ. ಇಡೀ ನಮ್ಮ ಕನ್ನಡ ನಾಡಿನ ಜನತೆ ಎಲ್ಲರೂ ಈ ಚಿತ್ರಮಂದಿರಕ್ಕೆ ಬಂದು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ನಿರ್ದೇಶಕರಾದ ಗುರುಮೂರ್ತಿಯವರ ಮೇಲೆ ಇರಲಿ, ಹಾಗೂ ಅವರ ತಂಡದ ಮೇಲೆ ಇರಲಿ. ನಮ್ಮ ಇದರ ನಿರ್ಮಾಪಕರಾದಂಥ ಪೋಲಾ ಪ್ರವೀಣ್ ಅವರು ಕೂಡ ಇದಕ್ಕೆ ಇನ್ವೆಸ್ಟ್ ಮಾಡಿ, ಈ ಕತೆ ಕೇಳಿ ಇಂಪ್ರೆಸ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವೆಲ್ಲ ನಮ್ಮ ಕನ್ನಡ ಜನತೆ ಎಲ್ಲರೂ ಇದನ್ನು ಸಿನಿಮಾ ನೋಡಿ, ಎಲ್ಲರೂ ಅವ್ರಿಗೆ, ಆ ಟೀಮ್ಗೆ ಆಶೀರ್ವಾದ ಮಾಡಿ. ಈ ಮೂವಿ ತುಂಬ ಚೆನ್ನಾಗಿದೆ. ಇಂಥ ಸಿನಿಮಾ ಮಂಗಳಮುಖಿಯವ್ರ ಬಗ್ಗೆ ಏನು ಈ ಕಂಟೆಂಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಮಿಸ್ ಮಾಡ್ದಿರ ನೋಡುವಂಥ ಸಿನಿಮಾ ಇದು. ನಮ್ಮ ಮಂಗಳಮುಖಿಯವ್ರಿಗೆ ಎಲ್ಲೋದ್ರೂ ಯಾರಾದರೂ ಆಗಲಿ ಒಂದು ಒಳ್ಳೆ ಅವ್ರಿಗೆ ಅವ್ರು ಮಾಡೋ ಕೆಲಸದಲ್ಲಿ ಯಾರೂ ಡೌನ್ ಮಾಡ್ದಿರ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಮಿಸ್ ಮಾಡ್ದಿರ ಈ ಮೂವಿ ನೋಡಬೇಕು. ಮಂಜು ಕವಿ ಅವ್ರದ್ದು ಸಾಂಗ್ ಇರೋದ್ರಿಂದ, ಗುರುಮೂರ್ತಿಯವರು ಡೈರೆಕ್ಷನಿಂದ ಚೆನ್ನಾಗಿ ಮೂಡಿ ಬರಲಿ. ಎಲ್ಲರೂ ಮಿಸ್ ಮಾಡ್ದಿರ ನೋಡಲಿ. ಥ್ಯಾಂಕ್ ಯು ವೆರಿ ಮಚ್. ನೀತೂಜಿ ಅವರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಿಶೇಷವಾದಂಥ ಪಾತ್ರಗಳಲ್ಲಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಂದೊಂದು ಸೀನ್ಗಳಲ್ಲೂ ಕೂಡ ತಾಯಿಯನ್ನು ಭಾವನೆನ ಕಟ್ಟಿದ್ದಾರೆ. ನಮ್ಮನ್ನು ಹೆತ್ತಿರೋಳು ಮಾತ್ರ ತಾಯಿ ಅಲ್ಲ, ನಮ್ಮನ್ನು ಬೆಳೆಸಿರೋಳು ಕೂಡ ತಾಯಿ. ಆ ಒಂದು ಪಾತ್ರದಲ್ಲಿ ಇವರೆಲ್ಲರನ್ನೂ ತೋರಿಸಿದ್ದಾರೆ. ಪದಗಳು ಬರಲ್ಲ ಏನು ಹೇಳಬೇಕು ಅಂಥೇಳಿ. ವೈಬ್ರೇಷನ್ ಆದಂಗೆ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಸರ್, ಸವದತ್ತಿ ಯಲ್ಲಮ್ಮ ತಾಯಿ ಬಗ್ಗೆ ತೋರಿಸಿದ್ದೀರಾ ಸರ್. ತುಂಬ ಖುಷಿ ಆಯಿತು. ಯಾರು ನಮ್ಮ ಭಾಗದಲ್ಲಿ ನೋಡಿದ್ದಾರೆ, ಯಾರು ತಾಯಿ ಯಲ್ಲಮ್ಮ ತಾಯಿ ಬಗ್ಗೆ ಗೊತ್ತಿದೆ, ಕನೆಕ್ಟ್ ಆಗುತ್ತೆ ಮೂವಿ ಸರ್. ನಿಜವಾಗ್ಲೂ ಹೇಳ್ತೀನಿ, ಮನಸ್ಪೂರ್ವಕ ತಾಯಿ ಯಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮೂವಿ 100 days ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮೆಲ್ಲರೂ ಪಾತ್ರಗಳು ಕೂಡ ಅದೇ ಥರ ಇದೆ ಮೂವಿಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲ ಗುರುವಾರ ಶುಕ್ರವಾರ ಸೆಲೆಬ್ರಿಟಿ ಶೋ ಶನಿವಾರ ಮಾಡ್ತಿದ್ರು, ಬುಧವಾರನೇ ಮಾಡಿಬಿಟ್ಟಿದ್ದಾರೆ. ಸೊ ಒಂದು ವಿಶೇಷವಾದ ಒಂದು ಪಾತ್ರ. ಎಲ್ಲರೂ ಪ್ರತಿಯೊಬ್ಬ ಕಲಾವಿದನು ಶಿಖಂಡಿ ಅನ್ನೋ ಸಿನಿಮಾ ಇವತ್ತು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರೊಡ್ಯೂಸರಿಂದ ಇರಲಿ, ಡೈರೆಕ್ಟ್ರಿಂದ ಇರಲಿ, ಕ್ಯಾಮ್ರಾಮನ್ ಹ್ಯಾಂಡ್ ಎಲ್ಲ ನಮ್ಮ ಆರ್ಟಿಸ್ಟ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಬ್ಬರು ಯಾರೇ ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ಬೇರೆ ನನ್ನ ಸ್ನೇಹಿತರಿರ್ಬೋದು, ಬಳ್ಳಾರಿ ಚಾಂದಿನಿ ಅವರು ಇರ್ಬೋದು, ಅದೇ ರೀತಿ ನಮ್ಮ ಗುರುಮೂರ್ತಿಯವರು, ನಮ್ಮ ಡೈರೆಕ್ಟ್ರು
ಏನಂದರೆ ನಾನು ಹ್ಯಾಂಡಿ ಆಗಿದ್ದೀನಿ ಅನ್ನೋದು ಬೇಡ, ಹ್ಯಾಂಡಿಕ್ಯಾಪ್ ಆಗಿದ್ರು ಒಂದು ಕತೆ ಮಾಡಿ ಒಂದು ಸಿನಿಮಾ ಒಂದು ತೆರೆಗೆ ತರೋದಿದೆಯಲ್ಲ. ಸೊ ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೆಯದಾಗಲಿ. ನಿಮ್ಮ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಆಗಿರ್ತೀವಿ. ಒಂದು ಪ್ರಯತ್ನ ಮಾಡಿದ್ರೆ ತಪ್ಪು ಸರಿ ಎಲ್ಲ ಸಿನಿಮಾಲೂ ಇರ್ತವೆ, ಆದರೆ ನೀವು ಅದನ್ನು ಹುಡ್ಕೊಂಡು ಒಂದು ಹೇಳಿದ್ರು ಧರ್ಮ ಅಧರ್ಮ ಒಂದು ವಿಚಾರ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಲಿ. ಶಿಖಂಡಿ ಟೀಮ್ ಆಲ್ ದಿ ಬೆಸ್ಟ್, ಎಲ್ಲ DOPಗೂ ಆ್ಯಂಡ್ ಯುವ ಆಲ್ ದಿ ಬೆಸ್ಟ್. ಮೈಸೂರು ಹುಡುಗ ಸಖತ್ ಬ್ಯೂಟಿಫುಲ್ ಆಗಿ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಲಿ, ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತೇವೆ. ಒನ್ಸ್ ಅಗೇನ್ ಲವ್ ಯು ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್ ಆ್ಯಂಡ್ ಟೆಕ್ನಿಷಿಯನ್. ನಮ್ಮ ಸಿನಿಮಾ ಪ್ರಿಯರಿಗೆ ಒಂದು ಮಾತು ಹೇಳ್ತೀನಿ, ಕನ್ನಡ ಸಿನಿಮಾನ ಬೆಳೆಸಿ. ಯಾವ ಸಿನಿಮಾ ಎಲ್ಲ ಬರ್ತವೆ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಹೀರೋಯಿನ್ ಇಲ್ಲಿದ್ದಾರೆ. ಆ್ಯಂಡ್ ಇನ್ನೊಂದು ಉದ್ದೇಶ, ಮೇಯ್ನ್ ಉದ್ದೇಶ ಏನಂದರೆ ಮಂಗಳಮುಖಿಯರಿಗೆ ಯಾವತ್ತು ಬೆಲೆ ಕೊಡಿ. ಆ ಕಂಟೆಂಟ್ ಏನು ವಿಚಾರ ಹೇಳಿರೋದಂದರೆ ಒಂದು ಮಂಗಳಮುಖಿಯರ ಬಗ್ಗೆ ಏನೋ ಮಾತನಾಡೋದಾಗಲಿ ಇದಾಗಲಿ ಅವರೊಂದು ದೈವ ಶಕ್ತಿ ಇದ್ದಂಗೆ. ಸೊ ಅವ್ರಿಗೆ ಬೆಲೆ ಕೊಡುವ ಮಂಗಳಮುಖಿಯರು ಅಂದರೆ ಅವರು ನಮ್ಮಲ್ಲಿ ಒಬ್ಬರು ಅಂತ ನಾವು ಭಾವಿಸಿ ಎಲ್ಲ ಹ್ಯೂಮನ್ ಬೀಯಿಂಗ್ ಬಿಹೇವ್ ಮಾಡುವ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್, ಲವ್ ಯು ಆಲ್. ನನಗೆ ಮೂರು ಸಲ ಗುಸ್ ಬಂಪ್ಸ್ ಬಂತು. ಅಂದರೆ ಅಷ್ಟು ಇದಾಗಿ ಕಿನ್ನಲ್ ರಾಜ್ ಅವ್ರ ಸಾಂಗ್ ಆಗಲಿ, ಆಮೇಲೆ ಹೀರೋ ಸರ್ದು ಆ್ಯಕ್ಟಿಂಗ್ ಆಗಲಿ, ಮಿಕ್ದವ್ರದ್ದು ಆ್ಯಕ್ಟಿಂಗ್ ಆಗಲಿ, ಅಂದರೆ ಇವರೆಲ್ಲ ಬರೋವರೆಗೂ ಒಂಥರ ಇತ್ತು. ಇಂಟರ್ವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ನಾನು ಇಂಟರ್ವೆಲ್ಗೆ ಒಂದು ಫಂಕ್ಷನ್ ಇತ್ತು, ಎದ್ದೊಟ್ಟೋಗ್ಬಿಡೋಣ ಅಂತ ಫ್ರಂಟ್ ರೋಲ್ ಕೂತಿದ್ದೆ. ಆಮೇಲೆ ಮೇಡಮ್ ಹೇಳಿದ್ರು ಇಂಟರ್ವೆಲ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ನಾನಿವತ್ತು ಏನೋ ಕೆಲಸ ಇದ್ರು, ಇವತ್ತು ಫುಲ್ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟರಲ್ಲೇ ಮುಗಿಸ್ತೀನಿ, ಯಾಕಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ಮೂವಿ ಅಂತೂ ಸೂಪರ್ ಆಗಿತ್ತು. ಶಿಖಂಡಿ ಸಿನಿಮಾ ಹೆಸರಿಗೆ ತಕ್ಕ ಹಾಗೆ ಹೈಲೈಟಿಂಗ್ ಆಗಿರುವಂಥವ್ರು ಅದೇ 7 ಜನ. ತುಂಬ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನಾನು ನೀತು ಅವ್ರನ್ನ ನೋಡಿದೆ. ಆ್ಯಕ್ಚುಲಿ ನೀತು ಅವ್ರನ್ನ ನೋಡಬೇಕು ಅಂತ ಬಂದಿದ್ದು. ನೀತು ಅವ್ರನ್ನ ನೋಡ್ತಾ ಪಕ್ಕದಲ್ಲಿದ್ದಿದ್ದು ರಾಘು ಅವ್ರನ್ನ ನಾನು ತುಂಬ ಇಷ್ಟಪಟ್ಟೆ. ರಾಘು ಅವರ ಒಂದು ವೈಬ್ರೇಷನ್ ಏನಿದೆಯಲ್ಲ, ಅವರ ಸೀನ್ಸ್ ಅಥವಾ ಶಾರ್ಟ್ಸ್ ಬಂದಾಗ ಐ ರಿಯಲಿ ಲೈಕ್ ಇಟ್ ಪರ್ಸ್ನಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಆ 7 ಜನ ತುಂಬ ಹೈಲೈಟಿಂಗ್ ಪೋರ್ಷನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ನಾನು ತುಂಬ ನಯನ ಅವ್ರ ಪೋರ್ಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಅದ್ರ ಜೊತೆಗೆ ಸುತ್ತಮುತ್ತ ಇವರು ವಿಜಯ್ ಚಂಡೂರ್ ಅವ್ರು ಇರ್ಬೋದು ಅಥವಾ ಜೊತೆಲಿದ್ದಂಥ ಅಷ್ಟು ಜನ ಎಷ್ಟು ಎಂಜಾಯ್ಮೆಂಟ್ ಕೊಡ್ತಾರೆ ಅಂತಂದರೆ ನಾವು ಯಾರನ್ನು ನೋಡಿದ್ರೂ ನಗು ಬರುತ್ತೆ ಆ ಥರದ್ದು. ಅಂದರೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ದಸ್ ಅ ಲಾಟ್ ಆಫ್ ಹ್ಯೂಜ್ ಡಿಫ್ರೆನ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರತಿಯೊಬ್ಬರೂ, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರ್ನಲ್ಲಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಯಾ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್.